ನನ್ನ ಮಾತನ್ನು ನೀವಿಬ್ಬರು ಕೇಳಿ. ಕಡೆ ಪಕ್ಷ ನವರಾತ್ರಿವರೆಗಾದರೂ ಆ ಮಗು ಈ ದೇವಸ್ಥಾನದಲ್ಲಿದ್ದು ಅವಳ ಪಾತ್ರವನ್ನು ಪೂರೈಸಲಿ. ಅವಳು ದುರ್ಗೆಯಾಗಿ ತನ್ನ ಕರ್ತವ್ಯವನ್ನು ಮುಗಿಸಿದ ಮಾರನೇ ದಿನನೇ ಬೇಕಿದ್ರೆ ನೀವು ನಿಮ್ಮನ್ನೇ ಕರ್ಕೊಂಡು ಹೋಗಿ. ಆಮೇಲೆ ನಿಮ್ಮ ಮಗಳು ಎಲ್ಲ ಹುಡುಗಿರ ಥರ ಸರ್ವೇ ಸಾಧಾರಣವಾದ ಹುಡುಗಿ ಆಗ್ತಾಳೆ. ಈಗ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ, ಇಬ್ಬರು ಒಪ್ಕೋಬೇಕು. ಕಾರಣ ಇಲ್ಲದೆ ನಾ ಈ ಮಾತು ಹೇಳ್ತಿಲ್ಲ ತಾಯಿ. ಈ ಮಗುವಿಂದ ಜಗತ್ತಿಗೆ ಒಂದು ಮಹತ್ಕಾರ್ಯ ಆಗಬೇಕಾಗಿದೆ. ಇವಳು ಒಂದು ಕಾರಣ ನಿಮಿತ್ತನೇ ಈ ಭೂಮಿ ಮೇಲೆ ಜನ್ಮ ಎತ್ತಿ ಬಂದಿದ್ದಾಳೆ. ಆ ಕಾರ್ಯ ಪೂರ್ಣ ಆಗಲೇಬೇಕಮ್ಮ. ಅದಕ್ಕೆ ನೀವಿಬ್ಬರು ಅವಕಾಶ ಮಾಡಿಕೊಡ್ಲೇಬೇಕು. ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ ತಾಯಿ. ಈ ವಿಷಯದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಭರವಸೆ ಕೊಡ್ತೀನಿ. ನೋಡಿ, ದೇಶಿಕರು ಹೇಳೋದು ಸರಿ ಅನ್ನಿಸ್ತಿದೆ. ಎಲ್ರಿಗೂ ಈ ಅವಕಾಶ ಸಿಕ್ಕೋದಿಲ್ಲ. ಆ ಅವಕಾಶ ನಮ್ಮ ಮಗಳಿಗೆ ಸಿಕ್ಕಿದೆ ಅಂದ್ರೆ ಅದಕ್ಕೇನೋ ಒಂದು ಅರ್ಥ ಇದೆ ಅಲ್ವಾ? ಅವಳಿ ಕಾರ್ಯನ ಪೂರ್ತಿಗೊಳಿಸ್ಲಿ. ಅರ್ಧಕ್ಕೆ ಎದ್ದು ಬರೋದು ನಮ್ಗೆ ಶ್ರೇಯಸ್ಸಲ್ಲ ಅಲ್ವಾ? ಇನ್ನು 6 ದಿನ ನವರಾತ್ರಿ ಕಳಿತಿದ್ದ ಹಾಗೆ ನಮ್ಮ ಮಗಳು ನಮ್ಮ ಮನೆಗೆ ವಾಪಸ್ ಬಂದ್ಬಿಡ್ತಾಳೆ. ಮತ್ಯಾಕೆ ಸುಮ್ಮನೆ ಚಿಂತೆ ಮಾಡಬೇಕು? ನೀವು ಹ್ಞೂ ಅನ್ನಿ, ಎಲ್ಲ ಒಳ್ಳೇದಾಗತ್ತೆ. ಆ ತಾಯಿ ಮುಂದೆ ಅಹಂಕಾರ ತೋರಿಸೋದು ನಮಗೆ ಒಳ್ಳೇದಲ್ಲ ಅಲ್ವಾ? ಸರಿ ಆಯಿತು, ನೀವೆಲ್ಲ ಹೇಳ್ತಿದ್ರಲ್ಲ, 4 ದಿನ ತಾನೇ ಇದ್ದು ಬರಲಿ. ಅಪ್ಪ, ನಾನಿಲ್ಲಿರಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಟ್ರಲ್ಲ, ನಂಗಷ್ಟು ಸಾಕು. ನೀವೇನು ಚಿಂತೆ ಮಾಡಬೇಡಿ, ನನಗೇನು ಆಗಲ್ಲ. ಆ ಮಹಾತಾಯಿ ತಿಪ್ಪರ್ ಸುಂದ್ರಿ ನನ್ನನ್ನ ಕಾಪಾಡ್ತಾಳೆ. ನೀವು ನಿಶ್ಚಿಂತೆಯಿಂದ ಹೋಗಿ ಅಪ್ಪ, ನಾನು ಇಲ್ಲೇ ಇರ್ತೀನಿ. ದೇಶಕ್ಕೆ ಹೇಳ್ದಾಗೆ ನನ್ನ ಹಬ್ಬನ ಮುಗಿಸ್ಕೊಂಡ್ ಬರ್ತೀನಿ. ಸರಿ ಮಗಳೇ, ಹುಷಾರು. ನಾನಿನ್ನು ಬರ್ತೀನಿ. ಬಾಲಾಂಬಿಕೆಗೆ 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 ಬಾಲಾಂಬಿಕೆಗೆ. ಏನಾಯ್ತಮ್ಮ? ಏನಿಲ್ಲ ಕಂದ, ನೀನ್ ಮಲ್ಕೋ. ಯಾರೋ ಬಂದಿದ್ದಾರೆ ಅನ್ಸುತ್ತೆ, ನಾನು ನೋಡ್ತೀನಿ. ಯಾರದು? ಯಾರದು ಇಷ್ಟೊತ್ತು ಬಾಗಿಲು ತಟ್ತಾ ಇರೋದು? ಯಾರು?
ಹುಡುಗಾಟ ಆಡ್ತಿದ್ದೀರಾ? ನೀವ್ಯಾಕೆ ಬರಕ್ ಹೋದ್ರಿ? ದಸರಾ ಮುಗಿಯೋ ತನಕ ನೀವು ಬರೋ ಹಾಗಿರ್ಲಿಲ್ಲ ತಾನೆ? ಯಾರಾದ್ರೂ ನೋಡಿದ್ರೆ ಎಂತ ಅನಾಹುತ ಆಗುತ್ತೆ ಇವಾಗ. ಯಾಕ್ರಿ ಬರಕ್ ಹೋದ್ರಿ? ಅಂತ ವಿಷಯ ಏನಿತ್ತು? ಮುಖ್ಯವಾದ ವಿಷಯ ಇತ್ತು, ಅದಕ್ಕೆ ಬಂದಿತ್ತು. ನಿನ್ನನ್ನು ಸೌಗಂಧಿನ ನೋಡ್ಬೇಕಾಯ್ತು, ಅದಕ್ಕೆ ಬಂದೆ. ಯಾರಾದರೂ ನೋಡಿದ್ರೆ ನಾನು ಸಿಕ್ಕಾಕೋತೀನಿ ಅಂತ ಗೊತ್ತು, ಆದರೆ ಬರದೆ ಬೇರೆ ದಾರಿ ಇರಲಿಲ್ಲ. ಸೌಗಂಧಿಯಲ್ಲಿ ಮಲಗಿದಾಳ? ಅಪ್ಪ, ಸೌಗಂಧಿ ಹೇಗಿದ್ಯಾ ಪುಟ್ಟ? ಹೇಗಿದ್ಯಾ ಕಂದ? ನಾನು ಚೆನ್ನಾಗಿದ್ದೀನಿ ಅಪ್ಪ. ಏನಪ್ಪ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ ಹೇಳು? ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಓಡೋಡು ಬಂದೆ. ನಿನಗೊಂದು ಸಂತೋಷ ಸುದ್ದಿ ಹೇಳಬೇಕು, ಅದಕ್ಕೆ ಕದ್ದು ಮುಚ್ಚಿ ಬಂದೆ. ಸಂತೋಷ ಸುದ್ದಿನ? ಏನಪ್ಪ ಅದು? ನನಗೆ ನಿನಗೆ ಸಂತೋಷ ಸುದ್ದಿ ಬೇರೆ ಯಾವುದಿದೆ ಹೇಳು ಪುಟ್ಟ? ಎದೆಯೊಳಗೆ ಆಕ್ರೋಶ ಕುದೀತಾ ಇದೆ. ಅವಮಾನ ಅನ್ನೋದು ನನ್ನನ್ನು ಸುಟ್ಟು ಬೂದಿ ಮಾಡ್ತಿದೆ. ಅಸಮಾಧಾನ ನನ್ನನ್ನೇ ತಿಂದು ಹಾಕ್ತಿದೆ. ರಾತ್ರಿ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ಆ ನಮ್ಮ ಶತ್ರು ಸಾಯೋ ತನಕ ನಮಗೆ ನೆಮ್ಮದಿನೇ ಇಲ್ಲ ಪುಟ್ಟ. ಅಂದ್ರೆ ಆ ಹಿರಣ್ಮಯ್ಯನ ಸೋಲ್ಸೋದಿಕ್ಕೆ ಉಪಾಯ ಏನಾದರೂ ಮಾಡ್ಕೊಂಡು ಬಂದಿದ್ದೀರಾ? ಅನುಮಾನನೇ ಬೇಡ ಮಗಳೇ, ನೀನು ಊಹೆ ಸರಿಯಾಗೇ ಇದೆ. ನಾನು ನಮ್ಮ ಗುರುಗಳ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ. ಅವರು ನನಗೆ ಒಂದು ಸರಿಯಾದ ದಾರಿ ತೋರಿಸಿದ್ದಾರೆ. ಸಾಕ್ಷಾತ್ ಅವರೇ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ಮೇಲೆ ನಾವು ಅದೇ ದಾರಿಯಲ್ಲಿ ನಡೆಯದೆ ಆ ಹಿರಣ್ಮಯ್ಯನ ಮಣ್ಣು ಮುಗ್ಸದೆ. ಅಲ್ರಿ, ನೀವಿನ್ನ ನಿಮ್ ಹುಚ್ಚಾಟ ಬಿಟ್ಟಿಲ್ವಾ? ಅವಳಿನ ಚಿಕ್ಕ ಹುಡುಗಿರಿ, ಚಿಕ್ಕವಳಾಗಿರಕ್ಕೆ ಬಿಡ್ತಾ ಇಲ್ಲ ನೀವು. ಹಿರಣ್ಮೈ ಮೇಲೆ ದ್ವೇಷ ತುಂಬಿಸಿ ಅವಳ ವಿರುದ್ಧ ಎತ್ ಕಟ್ತಿದ್ದೀರಾ. ಇವಳ ಹತ್ರ ಇದೆಲ್ಲ ಕೆಟ್ಟ ಕೆಲಸ ಮಾಡಿಸ್ಬೇಡಿ ಕಣ್ರಿ. ನಿಮ್ ಮಗಳಿಗೆ ನೀವು ಒಳ್ಳೆ ಬುದ್ಧಿ ಹೇಳೋದ್ ಬಿಟ್ಟು ನೀವೇ ಅವಳನ್ನ ಕೆಟ್ಟ ದಾರಿಲಿ ನಡೆಸಿದ್ರೆ ಹೇಗ್ರಿ? ಇಂಥ ದ್ವೇಷದ ಬೀಜ ಬಿತ್ತೋದಿಕ್ಕೆ ರಾತ್ರೋರಾತ್ರಿ ಕದ್ದು ಮನೆಗೆ ಬಂದಿದ್ದೀರಾ. ಬುದ್ಧಿ ಬೇಡವಾ ನಿಮಗೆ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಎದ್ಬಿಡು ದೇವಿಕಾ. ಶತ್ರುಗಳಿಂದ ಅವಮಾನ ಆದವ್ರಿಗೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋವರೆಗೂ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ, ನಿದ್ದೆ ಇರಲ್ಲ, ಸಮಾಧಾನ ಇರಲ್ಲ. ಸಾಕು, ಸುಮ್ಮನಿರ್ರಿ. ಇಲ್ಲಿ ಅರ್ಥ ಆಗದೆ ಇರೋದು ನನಗಲ್ಲ, ನಿಮಗೆ. ವಿನಾಕಾರಣ ಹಿರಣ್ಮಯಿ ಮೇಲೆ ದ್ವೇಷ ಸಾಧಿಸ್ಕೊಂಡು ಹೋಗ್ತಿದ್ದೀರಾ. ಸೋತ್ ಸುಣ್ಣವಾಗಿ ಮನೆಗೆ ವಾಪಸ್ ಬರ್ತೀರಾ. ಇದನ್ನ ಯಾರಾದ್ರೂ ಮೆಚ್ಚೋದುಂಟಾ? ನಿಮ್ ಬುದ್ಧಿ ನನಗೆ ಒಂಚೂರು ಹಿಡಿಸ್ತಿಲ್ಲ. ಹಿರಣ್ಮಯಿ ಮುಂದೆ ಎಷ್ಟ್ ಸತಿ ಸೋತಿದ್ದೀರಾ ಅಂತ ಒಂದ್ಸತಿ ಲೆಕ್ಕ ಹಾಕಿ ನೋಡಿ, ಗೊತ್ತಾಗುತ್ತೆ. ಹೌದು ರೀ, ಯಾವುದೋ ಜನಗಳನ್ನ ಹಿರಣ್ಮಯಿ ಹತ್ರ ಕಳ್ಸಿ ಅವಳಿಗೆ ಅವಮಾನ ಮಾಡ್ತೀನಿ ಅಂದ್ರಿ. ಆಮೇಲೆ ಏನಾಯ್ತು? ನೀವೇ ಆಪತ್ತಿಗೆ ಸಿಕ್ಕಾಕೊಂಡ್ರಿ. ಅದಾದ್ಮೇಲೆ ಯಾವುದೋ ಕಳ್ಳರನ್ನ ಕಳ್ಸಿ ಹಿರಣ್ಮಯಿನ ಅಪಹರಿಸಿದ್ರಿ. ಏನಾಯ್ತು? ಕಳ್ಳರ ಹಿರಣ್ಮಯಿ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋಂಗಾಯ್ತು. ನಿಮಗೆ ಸಾಲಾಗ ಅವಮಾನ ಆದಾಗ್ಲೂ ಕತ್ತಿ ಮಸಿಯೋದನ್ನ ನಿಲ್ಲಿಸದೇ ಇರುವಾಗ ನನಗೆ ನೋಡಿ ಆತಂಕ ಆಗತ್ತೆ. ನೀವಿಬ್ರು ಅದ್ ಎಲ್ಲಿ ಹೋಗಿ ಮುಟ್ತೀರಾ ಅಂತ ನನಗೆ ಭಯ ಆಗ್ತಿದೆ. ಅಂಥದ್ದೇನು ಆಗಲ್ಲ, ನೀನು ಹಳೆ ವಿಚಾರನೆಲ್ಲ ಬಿಟ್ಬಿಡು. ನಾನೀಗ ಹೊಸದಾಗಿ ಹೆಣ್ದಿರೋ ಜಾಲದಲ್ಲಿ ಆ ಹಿರಣ್ಮಯಿ ಬಿದ್ದು ವಿಲ 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 ಅಂತ ಒದ್ದಾಡ್ಬೇಕು, ಹಾಗೆ ಮಾಡಿದ್ದೀನಿ. ಹಾಗೇನಾದ್ರೂ ಆಗ್ಬಿಟ್ರೆ ನನ್ನ ಮಗಳು ಬಾಲಾಂಬಿಕೆ ಆಗ್ತಾಳೆ, ಅವಳಿಗೆಲ್ಲರೂ ಪೂಜೆ ಮಾಡ್ತಾರೆ. ನಮ್ಮ ಗುರುಗಳು ಸಾಮಾನ್ಯದವರಲ್ಲ. ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ನನ್ನ ಮಗಳು ಹಿರಣ್ಮಯಿನ ಸೋಲಿಸ್ಬೇಕು, ಅವಳಿಗಿಂತ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು, ಅವಳಿಗಿಂತ ಪ್ರಾವೀಣ್ಯತೆ ಪಡಿಬೇಕು. ಅದಕ್ಕೆ ನಾವು ನೀಲ ಸರಸ್ವತಿಯ ಮೊರೆ ಹೋಗ್ಬೇಕು. ಆ ನೀಲ ಸರಸ್ವತಿ ಮಹಾತಾಯಿನ ವಶೀಕರಣ ಮಾಡ್ಕೊಂಬಿಟ್ರೆ ಸಾಕು, ನನ್ನ ಮಗಳು ಸೌಗಂಧಿಗೆ ಯಾರು ಸರಿಸಾಟಿ ಇರಲ್ಲ. ಅವಳನ್ನ ಸೋಲ್ಸೋ ಶಕ್ತಿ ಯಾರಿಗೂ ಇರಲ್ಲ. ಹೇಗೆ ಹೇಳು ದೇವಿಕಾ? ನಮ್ಮ ಮಗಳು ಸೌಗಂಧಿ ಬಾಲಾಂಬಿಕೆ ಆಗೋದು ನಿನಗಿಷ್ಟ ಇಲ್ವಾ? ಹೇಳು, ಇದೆ ತಾನೆ?
ಅದೇ ಆಸೆ ನನಗೆ ಈ ಥರ ಎಲ್ಲ ಕೆಲಸ ಮಾಡಿಸ್ತಾ ಇರೋದು. ನೀನು ಹೀಗೆ ಮೌನವಾಗಿದ್ಬಿಡು, ಯಾರ ಹತ್ರನೂ ಬಾಯಿ ಬಿಡಬೇಡ. ನಾನು ನನ್ನ ಮಗಳು ಸೌಗಂಧಿನ ಕರ್ಕೊಂಡು ಹೋಗಿ ನೀಲ ಸರಸ್ವತಿನ ಆಹ್ವಾನ ಮಾಡ್ತೀನಿ. ನಾನಿನ್ ಬರ್ತೀನಿ, ಬಾ ಮಗಳೇ. ರೀ ರೀ ನಾನು ಹೇಳೋದನ್ನ ಕೇಳ್ರಿ. ರೀ ರೀ ಛೀ. ಮಗಳೇ, ನಾನು ನೀಲ ಸರಸ್ವತಿನ ಆಹ್ವಾನ ಮಾಡೋ ಮಂತ್ರನ ಹೇಳ್ತಾ ಹೋಗ್ತೀನಿ. ನೀನು ಭಕ್ತಿಯಿಂದ ಕೈ ಮುಗಿದು ಆ ಮಂತ್ರನ ಮನ್ಸಲ್ಲೇ ಹೇಳ್ಕೊ. ಆಯ್ತಪ್ಪ. सरस्वती महाभद्रा महामाया वरप्रदा श्रीप्रदा पद्मनिलया पद्माक्षी पद्मवक्त्रका शिवानुजा पुस्तकभृत् ज्ञानमुद्रा रमापरा कामरूपा महाविद्या महापातकनाशिनी. ಬಾ ತಾಯಿ ನೀಲ ಸರಸ್ವತಿ, ಆಹ್ವಾನ ಆಗು ಬಾ ತಾಯಿ, ವಶವಾಗು ಬಾ. ಈ ಸ್ಫಟಿಕದ ಹಾರದೊಳಗಡೆ ಸೇರ್ಕೋ ತಾಯಿ, ಸೇರ್ಕೋ. ಬಾ ತಾಯಿ ಬಾ. ಮುಂದೆ ನಡೆಯೋ ಸ್ಪರ್ಧೆಯಲ್ಲಿ ನನ್ನ ಮಗಳು ಜೈಗಳಿಸುವಂತೆ ಅವಳ ಮೈ ದುಂಬಿ ಬಾ, ಮನ ದುಂಬು ಬಾ. ಜ್ಞಾನದಾತೆ ಲೋಕ ಪೂಜಿತೆ, ಅವಳ ವಶವಾಗು ಬಾ ತಾಯಿ. ಮಗಳೇ ಸೌಗಂಧಿ, ನೀನೆ ಪುಣ್ಯವಂತೆ. ಆ ನೀಲ ಸರಸ್ವತಿ ನಿನಗೆ ಒಲ್ದಿದ್ದಾಳೆ. ಆ ಸ್ಫಟಿಕದ ಹಾರದಲ್ಲಿ ಅವಳು ಸೇರ್ಕೊಂಡಿದ್ದಾಳೆ. ಇನ್ಮೇಲೆ ಸದಾ ಅವಳು ನಿನ್ನ ಜೊತೆ ಇದ್ದು ನಿನ್ನನ್ನು ಕಾಪಾಡ್ತಾಳೆ. ಇನ್ಮೇಲೆ ಜಯ ನಿನ್ನದೇ, ನಿನ್ನದೇ ಜಯ.
सुवक्षोजकुम्भं सुधापूर्णकुम्भं प्रसादावलम्बं स्वपुण्यवलम्बं सदा सेतुबिम्बं सदा नोष्टबिम्बं भजे शारदाम्बम् अजस्रं मदम्बम् कटाक्षे दयार्द्रं करे ज्ञानमुद्रं कलाभिर्विनिद्रं कलापै सुभद्रं पुरस्त्रीविनिद्रं पुरस्तुङ्गभद्रं भजे शारदाम्बम् अजस्रं मदम्बम् ललामाङ्गफालं लसत्कानलोलं स्वभक्तैकपालं यशस्वीकपोलं करे त्वक्षमालं कनत्प्रत्नलोलं भजे शारदाम्बम् अजस्रं मदम्बम् ಸುಗಂಧಿ, ನನ್ನ ಆಶೀರ್ವಾದ ತಗೊಳಕ್ ಬಂದಿದ್ಯಾ? ಬಾ, ನಂಗೆ ತುಂಬಾ ಸಂತೋಷ ಆಯ್ತು. ಆಶೀರ್ವಾದ ಮಾಡ್ತೀನಿ. ಏಯ್, ನಾನು ನಿನ್ನಿಂದ ಆಶೀರ್ವಾದ ತಗೊಳಕ್ ಬಂದಿಲ್ಲ. ಈಗ ನಿನಗಿಂತ ನಾನು ಹೆಚ್ಚು. ನೀನು ಬರೀ ಸರಸ್ವತಿ ಆಗಿದ್ರೆ ನಾನು ನೀಲ ಸರಸ್ವತಿಯಾಗಿ ಬಂದಿದ್ದೀನಿ. ಸಾಕ್ಷಾತ್ ನೀಲ ಸರಸ್ವತಿ ನನ್ನಲ್ಲಿ ಆಭಾನೆ ಆಗಿದ್ದಾಳೆ.